2023ರ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ಕ್ಷೇತ್ರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಲಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಅಂತಾರಾಷ್ಟ್ರೀಯ ಸಹಕಾರಿ ಧುರೀಣ ಕೆ ಶ್ರೀನಿವಾಸ್ ಗೌಡರು ಕ್ಷೇತ್ರವನ್ನು ತ್ಯಾಗ ಮಾಡಿದ್ದಾರೆ. ಅವರ ತ್ಯಾಗಕ್ಕಾಗಿ ಸೂಕ್ತ ಸ್ಥಾನಮಾನವನ್ನು ನೀಡಬೇಕಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಉರಬಾಗಿಲು ಶ್ರೀನಿವಾಸ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಸೋಮವಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇಫ್ಕೋ ಸಂಸ್ಥೆಗೆ ಸತತವಾಗಿ 7ನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆಯಾದ ಶ್ರೀನಿವಾಸ್ ಗೌಡರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಬಳಿಕ ಮಾತನಾಡಿದ ಅವರು, ಸಹಕಾರಿ ಧುರೀಣರಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೋಲಾರ ಕ್ಷೇತ್ರವನ್ನು ಗುರುತಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಜತೆಗೆ ಕ್ಷೇತ್ರದಲ್ಲಿ ತನ್ನದೇ ಆದ ಹಿಡಿತವನ್ನು ಹೊಂದಿದ್ದಾರೆ. ಸಿದ್ದರಾಮಯ್ಯ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾರೆ ಎಂಬಂತ ಕಾರಣದಿಂದಾಗಿ ಅವರು ನಿಲ್ಲೋದಿಲ್ಲ ಅಂತ ಹೇಳಿದ್ರು. ಆಗ ಅವರಿಗೆ ಸ್ಪರ್ಧೆ ಮಾಡಲು ಅವಕಾಶ ನೀಡಬೇಕಾಗಿತ್ತು. ಆದರೂ ಅವರು ತ್ಯಾಗ ಮಾಡಿ ಬೇರೆಯವರಿಗೆ ಬಿಟ್ಟುಕೊಟ್ಟು ಕಾಂಗ್ರೆಸ್ ಗೆಲುವಿಗೆ ಸಹಕಾರಿಯಾಗಿದ್ದಾರೆ. ಅಂಥವರಿಗೆ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ ನಾಯಕರು ಅವರನ್ನ ಎಂಎಲ್ಸಿ ಮಾಡಿ ನ್ಯಾಯ ಒದಗಿಸಬೇಕಾಗಿದೆ ಅಂತ ಹೇಳಿದ್ರು. ಕೋಲಾರ ತಾಲೂಕಿನ ಅಣ್ಣಿಹಳ್ಳಿ ಸೊಸೈಟಿ ಮೂಲಕ ಸಹಕಾರಿ ಕ್ಷೇತ್ರಕ್ಕೆ ಬಂದು ತಾಲೂಕು ಜಿಲ್ಲಾ ಪರಿಷತ್ ಸೇರಿದಂತೆ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ ರಾಜ್ಯದಲ್ಲಿ ಕೃಷಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ನವದೆಹಲಿಯ ಇಫ್ಕೋ ಸಂಸ್ಥೆಗೆ ಸತತವಾಗಿ 7ನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಇವರು ಸಂಸ್ಥೆಯ ಅಧ್ಯಕ್ಷರಾಗಿ ರೈತರಿಗೆ, ವಿದ್ಯಾರ್ಥಿಗಳಿಗೆ ಶಿಕ್ಷಣ, ಆರೋಗ್ಯಕ್ಕೆ ಆರ್ಥಿಕ ನೆರವು ನೀಡಿದ್ದಾರೆ. ತಮ್ಮ ಸಹಕಾರಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ಕಪ್ಪು ಚುಕ್ಕೆ ತರದ ರೀತಿಯಲ್ಲಿ ತಮ್ಮದೇ ಆದಂತಹ ಹಿಡಿತವನ್ನ ಸಾಧಿಸಿದ್ದಾರೆ. ಇಂಥವರನ್ನ ಸರ್ಕಾರ ಗುರುತಿಸಿ ಸೂಕ್ತ ಸ್ಥಾನಮಾನವನ್ನ ನೀಡಬೇಕಾಗಿದೆ ಅಂತ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಬಾಬು, ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷ ಉದಯ್ ಶಂಕರ್, ಮುಖಂಡರಾದ ನಾಗರಾಜ್ ಗೌಡ, ಹಾರೋಹಳ್ಳಿ ಶ್ರೀನಿವಾಸ್, ನಾಗೇಶ್, ರಾಮಣ್ಣ, ತ್ಯಾಗರಾಜ್, ಹರೀಶ್ ಮುಂತಾದವರು ಉಪಸ್ಥಿತರಿದ್ದರು. ಸೀನಣ್ಣವರು ಇವತ್ತು ನಮ್ಮನ್ನೆಲ್ಲ ಕರೆದು ನಮ್ಮ ಒಂದು ಈ ಸನ್ಮಾನಕ್ಕೆ ನಮ್ಮನ್ನು ಪಾತ್ರ ಮಾಡೋದಕ್ಕೆ ಸೀನಣ್ಣನಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಶ್ರೀನಿವಾಸ್ ಗೌಡರು ಭಾಳ ಅಳುಬರು ರಾಜಕಾರಣದಲ್ಲಿ, ನಮ್ಮ ಅವಲೇ ಸೀನಣ್ಣ ಹೇಳಿದ್ರು ಭಾಳ ಉತ್ತಮವಾದ ರಾಜಕಾರಣಿ ಅಂದ್ಬಿಟ್ಟು. ಖಂಡಿತವಾಗ್ಲೂ ನಮ್ಮ ಶ್ರೀನಿವಾಸ್ ಗೌಡರು ಭಾಳ ಅರ್ಥಪೂರ್ವಕವಾದ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳೋದು ತಪ್ಪಾಗೋದಿಲ್ಲ. ಮುಂದಿನ ದಿನ ಅವ್ರಿಗೆ ಒಳ್ಳೆ ಪದವಿ ಸಿಕ್ಕಿ, ಒಳ್ಳೆ ಉನ್ನತ ಸ್ಥಾನ ಸಿಕ್ಕಿ ಅಧ್ಯಕ್ಷರು ಆಗಲಿ ಅಂತ ನಾವು ಆರೈಕೆ ಮಾಡ್ತಾ ಇದ್ದೀವಿ. ಸ್ವಲ್ಪ ನಮ್ಮ ಸಹಕಾರಿ ರಂಗದ ಮುಖಂಡರೆಲ್ಲರೂ ಕೂಡ ನಮ್ಮ ನೆಚ್ಚಿನ ನಾಯಕರಾದ ಶ್ರೀನಿವಾಸ್ ಗೌಡರಿಗೆ ಒಂದು ಸಣ್ಣ ಸನ್ಮಾನವನ್ನು ಅವ್ರ ಮನೆಯಲ್ಲೇ ಕೂಡ ಮಾಡ್ತಾ ಇರೋದು. ಇದೇನು ಹೊಸದಲ್ಲ. ಅವರಿಗೆ ಸುಮಾರು 94 ಮೊದಲೇ MLA ಆಗ್ತಾರೆ. ಅದಕ್ಕೂ ಮೊದಲೇ ಇಫ್ಕೋ ಡೈರೆಕ್ಟರ್ ಆಗಿರ್ತಾರೆ. ಸಣ್ಣ ಕುಗ್ರಾಮ ಅಣ್ಣಹಳ್ಳಿಯಿಂದ ಬೆಳೆದು ಡೆಲ್ಲಿವರೆಗೂ ಸಹಕಾರಿ ರಂಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸಹಕಾರಿ ಧುರೀಣರಾಗಿ ಬೆಳೆದಿದ್ದಾರೆ. ಅವರು ಅನೇಕ ಸಾರಿ ಜನರ ಅನುರಾಗಿಯಾಗಿ 4 ಸಾರಿ ಸತತವಾಗಿ ಕೋಲಾರ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು. ವೆಂಕಟಗಿರಪ್ಪನವರು, ಬೈರೇಗೌಡರು, ಅಂಜನರೆಡ್ಡಿಯವರು ಅಂತ ಎಲ್ಲ ಅನೇಕ ಮುಖಂಡರ ಹೆಸರನ್ನು ಉಳಿಸಿದಂಥವ್ರು. ಅದ್ರ ಜೊತೆಗೆ ನಮ್ಮ ನಾಯಕರಾದ ಕೆಎಚ್ ಮುನಿಯಪ್ಪನವರ ಎಲ್ಲ ಉತ್ತಮ ಗುಣಗಳನ್ನು ಎಲ್ಲ ಮೈಗೂಡಿಸ್ಕೊಂಡಂಥವ್ರು. ಶ್ರೀನಿವಾಸ್ ಗೌಡರು ಒಬ್ಬ ಸಜ್ಜನಿಕೆ ರಾಜಕಾರಣಿ. ಅವರು ಈ ಬಾರಿ ಶಾಸಕರಾಗಬಹುದಾಗಿತ್ತು ಕೋಲಾರ ಕ್ಷೇತ್ರಕ್ಕೆ. ಸಿದ್ದರಾಮಯ್ಯನವರು ಬರ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋ ಏಕೈಕ ಕಾರಣದಿಂದ ಈ ಕ್ಷೇತ್ರವನ್ನು ಅವ್ರಿಗೋಸ್ಕರ ಬಿಟ್ಟುಕೊಟ್ರು.